ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಜಾಗತಿಕ ಯುದ್ಧದ ಪರಿಣಾಮ ಈಗ ನಮ್ಮ ಊರಿನ ಹೋಟೆಲ್ ಅಡುಗೆಯವರೆಗೂ ತಲುಪಿದೆ. ಶಿರಸಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಕಟ್ಟಿಗೆ ಒಲೆ ಕಡೆಗೆ ಮರಳಿವೆ. ಹೋಟೆಲ್ ಆವರಣದಲ್ಲೇ ಕಲ್ಲುಗಳನ್ನು ಜೋಡಿಸಿ ತಾತ್ಕಾಲಿಕ ಒಲೆ ನಿರ್ಮಿಸಿ ಉರುವಲು ಬಳಸಿ ಅಡುಗೆ ಮಾಡಲಾಗುತ್ತಿದೆ. ಜೊತೆಗೆ ಮೆನುವಿನಲ್ಲಿ ಹಲವು ಐಟಂಗಳನ್ನು ಹೋಟೆಲ್ಗಳು ಕಟ್ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ತೈಲೋತ್ಪನ್ನಗಳ ಬೆಲೆ ಏರಿಕೆ ಹಾಗೂ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಅದರ ಬಿಸಿ ಈಗ ಶಿರಸಿಗೂ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ದಿನದಿಂದ ದಿನಕ್ಕೆ ಕುಸಿಯುತ್ತಿರುವ ಹಿನ್ನೆಲೆ ಹೋಟೆಲ್ ಉದ್ಯಮ ನೇರವಾಗಿ ಸಂಕಷ್ಟಕ್ಕೆ ಸಿಲುಕಿದೆ. ಶಿರಸಿಯ ದೊಡ್ಡ ಹೋಟೆಲ್ಗಳಲ್ಲಿ ದಿನನಿತ್ಯದ ತಿಂಡಿ ತಿನಿಸು ಮತ್ತು ಊಟೋಪಚಾರಗಳಿಗೆ ಗ್ಯಾಸ್ ಸಿಗದೆ ಕಟ್ಟಿಗೆ ಒಲೆಯ ಮೊರೆ ಹೋಗಲಾಗಿದೆ. ಮಧುವನ ಅಂತೇಳಿ ಯಲ್ಲಾಪುರ ರೋಡ್ ಶಿರಸಿ ಇದೆ. ಇಲ್ಲಿ ಗ್ಯಾಸಿನ ಸಮಸ್ಯೆ ಇದ್ದ ಕಾರಣದಿಂದ ನಾವು ಕಟ್ಟಿಗೆ ಒಲೆಯಲ್ಲೇ ಅಡುಗೆ ಮಾಡ್ತೀವಿ. ಎಲ್ಲ ಅಡುಗೆನೂ ಕಟ್ಟಿಗೆ ಒಲೆಯಲ್ಲೇ ಮಾಡ್ತೀವಿ. ಈಗ ಗ್ಯಾಸ್ ಎಲ್ಲ ನಮಗೂ ದಿನ ಒಂದೂವರೆ ಗ್ಯಾಸ್ ಹತ್ರ ಬೇಕಿತ್ತು. ಈಗ ಎಲ್ಲಿ ಗ್ಯಾಸ್ ಇಲ್ಲ, ಈಗ ಗ್ಯಾಸ್ ಬರ್ತಾಯಿಲ್ಲ. 8 ದಿನಕ್ಕೊಂದು 4 ದಿನಕ್ಕೊಂದು ಗ್ಯಾಸ್ ಕೊಟ್ಟರೆ ಸಾಕಾಗಲ್ಲ. ಸಣ್ಣ ಟೀ ಕಾಫಿ ಎಲ್ಲ ಗ್ಯಾಸಲ್ಲಿ ಮಾಡ್ತೀವಿ, ಉಳಿಕೆ ಎಲ್ಲ ಅಡುಗೆ ಎಲ್ಲ ಇದರಲ್ಲೇ ಮಾಡ್ತೀವಿ, ಕಟ್ಟಿಗೆ ಒಲೆಯಲ್ಲೇ ಮಾಡ್ತೀವಿ. ಮತ್ತು ಕಟ್ಟಿಗೆ ತರ್ತಾಯಿದ್ದೇವೆ, ಮಿಲ್ಲಿ ಹೋಗಿ ತರ್ತಾಯಿದ್ದೇವೆ. ಇನ್ನೆಷ್ಟು ಅಂತ ಗೊತ್ತಿಲ್ಲ, ಇನ್ನೇನು ರೇಟ್ ಆಕೈತೆ ಅಂತ ಗೊತ್ತಿಲ್ಲ. ಈಗ ಒಂದು ರೇಟ್ ಇದೆ, ಇನ್ಮೇಲೆ ಇನ್ನೇನು ರೇಟ್ ಆಕೈತೆ ಅಂತ ಗೊತ್ತಿಲ್ಲ. ನೋಡ್ಬೇಕು. ಇದೇ ಥರ ಸಮಸ್ಯೆ ಮುಂದುವರೆದು ಕಟ್ಟಿಗೆ ಒಲೆಯಲ್ಲೇ ಮಾಡ್ಬೇಕಾಗತ್ತೆ. ಕಟ್ಟಿಗೆ ಗ್ಯಾಸ್ ಬಂದಮೇಲೆ ಎಲ್ಲ ಸರಿ ಆಗ್ಬೋದು. ರೇಟಲ್ಲಿ ಕಟ್ಟಿಗೆಗೂ ಅಲ್ಲಿಗೂ ಸಾಮಾನ್ಯ ಬೀಳ್ತದೆ, ಅಷ್ಟೇ ಬೀಳ್ತದೆ. ನೋಡ್ಬೇಕು, ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಗ್ಯಾಸಿಗೂ ಇದು ಕಟ್ಟಿಗೆಗೂ. ಗ್ಯಾಸ್ ಸ್ವಲ್ಪ ಜಾಸ್ತಿ ಆಗಿದೆ. ಈಗ 2,000 ರೂಪಾಯಿ ಚಿಲ್ಲರೆ ಆಗಿದೆ. ಇದು ಮಾಮೂಲಿ ಕಟ್ಟಿಗೆ 800 ರೂಪಾಯಿ ಸಿಗ್ತಾಯಿದೆ. ಈಗ ತಿಂಡಿ ಎಲ್ಲ ದೋಸೆ ಎಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ. ದೋಸೆ, ಮಸಾಲೆ ದೋಸೆ ಇಲ್ಲ, ಕಟ್ಲೆಟ್ ಇಲ್ಲ, ಕೆಲವೆಲ್ಲ ಬಂದ್ ಮಾಡಿದ್ದೇವೆ. ಈ ಕಟ್ಟಿಗೆ ಒಲೆಯಲ್ಲಿ ಏನೇನು ಆಗ್ತದೆ ಎಲ್ಲ ಮಾಡ್ತಾಯಿದ್ದೀವಿ. ಇಡ್ಲಿ, ರವೆ ಇಡ್ಲಿ ಮತ್ತು ಊಟದ ಐಟಮ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಕಟ್ಟಿಗೆ ಒಲೆ. ಹೋಟೆಲ್ ಆವರಣದಲ್ಲೇ ಕೆಂಪು ಕಲ್ಲುಗಳನ್ನು ಜೋಡಿಸಿ ತಾತ್ಕಾಲಿಕ ಒಲೆ ನಿರ್ಮಿಸಿ ಉರುವಲು ಕಟ್ಟಿಗೆಯನ್ನು ಬಳಸಿ ಅಡುಗೆ ಮಾಡಲಾಗುತ್ತದೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಹೊಗೆ ಮಧ್ಯೆ ಅಡುಗೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕಾರ್ಮಿಕರಿಗೂ ಇದು ಸವಾಲಿನ ಕೆಲಸವಾಗಿದೆ. ಗ್ಯಾಸ್ ಅವಲಂಬಿತವಾದ ದೋಸೆ, ಚಪಾತಿ ಸೇರಿದಂತೆ ಕೆಲವು ಐಟಂಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಇದರಿಂದ ಗ್ರಾಹಕರಿಗೂ ಅಸಮಾಧಾನ ಉಂಟಾಗಿದೆ. ನಾವು ಶಿರಸಿ ಮಧುವನ ಹೋಟ್ಲಿಂದ ಮಾತಾಡ್ತಾ ಇರೋದು ಸರ್. ನಾವು ಗ್ಯಾಸ್ ಅಭಾವದಿಂದ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೇವೆ. ದೋಸೆ ಒಂದು ಕ್ಲೋಸ್ ಮಾಡಿದ್ದೇವೆ. ಬಾಕಿ ಎಲ್ಲ ಪುರಿ, ಬನ್ಸು, ಪಲಾವು, ಇಡ್ಲಿ, ವಡ ಇವೆಲ್ಲ ಕೊಡ್ತಾ ಇದ್ದೇವೆ. ಉಪ್ಪಿಟ್ಟು, ಸೀರಾ, ಬೋಂಡ ಎಲ್ಲ. ಕೆಲವರು ದೋಸೆ ಇಲ್ಲ ಅಂತ ಸ್ವಲ್ಪ ಹತ್ತರಲ್ಲಿ ಒಬ್ಬರು ಎದ್ದು ಹೋಗ್ತಾರೆ. ಬಾಕಿ ಎಲ್ಲ ಏನಿದೆ ಅದನ್ನು ತಿಂದು ಹೋಗ್ತಾ ಇದ್ದಾರೆ ಸರ್. ಅದು ನಮಗೆ ಕೆಲಸಗಾರರಿಗಾಗಲಿ ಕಸ್ಟಮರಿಗಾಗಲಿ ತೊಂದರೆ ಆಗಬಾರ್ದು ಅಂತ ನಮ್ಮ ಸಾವುಕಾರು ಒಲೆಯಲ್ಲಿ ಅಡುಗೆ ಮಾಡಿ ಕೊಡ್ತಾ ಇದ್ದೇವೆ ಸರ್. ಮೆನು ಅಲ್ಲಿ ದೋಸೆ ಒಂದು ಕಡಿಮೆ ಮಾಡಿದ್ದೇವೆ, ಮತ್ತೇನಿಲ್ಲ ಸರ್. ಮತ್ತೆಲ್ಲ ಐಟಮ್ ಕೊಡ್ತಾ ಇದ್ದೇವೆ. ಕಟ್ಲೆಟ್ ಒಂದು ಮಾಡ್ತಾ ಇಲ್ಲ. ಆಲೂ ಬೋಂಡ ಎಲ್ಲ ಮುಂಚೆ ಮಿರ್ಚಿ, ಕಟ್ಲೆಟು, ಆಲೂ ಬೋಂಡ ಎಲ್ಲ ಮಾಡ್ತಾಯಿದ್ವಿ. ಈಗ ಕಟ್ಲೆಟ್ ಇಲ್ಲ, ದೋಸೆ ಇಲ್ಲ ಸರ್. ಬಾಕಿ ಎಲ್ಲ ಐಟಮ್ ಕೊಡ್ತಾ ಇದ್ದೀವಿ. ಜನ ಕಡಿಮೆ ಅಂತೇನಿಲ್ಲ ಸರ್, ಬರ್ತಾರೆ. ಹಲವು ವರ್ಷಗಳಿಂದ ಹೋಟೆಲ್ ಉದ್ಯಮ ನಡೆಸುತ್ತಿರುವ ಮಾಲೀಕರು ಕಾರ್ಮಿಕರ ಉದ್ಯೋಗ ಉಳಿಸಬೇಕೆಂಬ ಕಾರಣಕ್ಕೆ ಈ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದಾರೆ. ರಾಜ್ಯದ ಅನೇಕ ಭಾಗಗಳಲ್ಲಿ ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವಿಳಂಬವಾಗುತ್ತಿರುವುದು ಈಗ ಗೃಹ ಬಳಕೆಯ ಮೇಲೂ ಪರಿಣಾಮ ಬೀರುತ್ತಿದ್ದು, ಜನಜೀವನ ಅಸ್ತವ್ಯಸ್ತಗೊಳ್ಳುವ ಲಕ್ಷಣಗಳು ಕಾಣಿಸುತ್ತಿವೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ದಿನನಿತ್ಯದ ಜೀವನವೇ ಸಂಕಷ್ಟಕ್ಕೆ ಸಿಲುಕುವ ಭೀತಿ ಎದುರಾಗಿದೆ. ಕೊರೋನಾ ಸಮಯದ ಕಷ್ಟಗಳನ್ನು ನೆನಪಿಸಿಕೊಂಡರೆ ಇಂತಹ ಸಂಕಷ್ಟಗಳು ತಾತ್ಕಾಲಿಕವಾಗಿರಬಹುದು ಎಂಬ ನಿರೀಕ್ಷೆಯೂ ಇದೆ. ಸಾರ್ವಜನಿಕರು ಆತಂಕಕ್ಕೊಳಗಾಗದೆ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ಎದುರಿಸಬೇಕೆಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಜಾಗತಿಕ ಯುದ್ಧದ ಪರಿಣಾಮ ಸ್ಥಳೀಯ ಮಟ್ಟದಲ್ಲಿ ಎಷ್ಟು ತೀವ್ರವಾಗಿ ತಟ್ಟುತ್ತದೆ ಎಂಬುದಕ್ಕೆ ಇದೇ ಉದಾಹರಣೆ. ಗ್ಯಾಸ್ ಪೂರೈಕೆ ಸಮಸ್ಯೆಗೆ ಶೀಘ್ರ ಪರಿಹಾರ ಸಿಗದಿದ್ದರೆ ಹೋಟೆಲ್ ಉದ್ಯಮದಿಂದ ಹಿಡಿದು ಸಾಮಾನ್ಯ ಜನಜೀವನವರೆಗೂ ದೊಡ್ಡ ಪರಿಣಾಮ ಎದುರಾಗುವ ಸಾಧ್ಯತೆ ಇದೆ.